ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬಸವ ಕಲ್ಯಾಣದಲ್ಲಿ ಸ್ವಾಭಿಮಾನಿಯ ಸಮಾವೇಶ. ರಾಮುಲು ಪಾದಯಾತ್ರೆಗೆ ವಿದ್ಯಾಧರ ಗುರೂಜಿ ಚಾಲನೆ. 58 ದಿನಗಳ ಕಾಲ ನಡೆಯಲಿದೆ ಕಾಲ್ನಡಿಗೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿಜಿ ನೇಮಕ ತೀರ್ಪು ಹಿನ್ನೆಲೆ ಹೊಸ ದಂಡನಾಯಕನ ಹುಡುಕಾಟದಲ್ಲಿ ರಾಜ್ಯ ಸರ್ಕಾರ. ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆ ಬಳಿಕ ಮುಂದಿನ ತೀರ್ಮಾನ ಅಂದ ಅಶೋಕ್. ಯಡಿಯೂರಪ್ಪ ರಾಜ್ಯದ ಕ್ಷಮೆ ಯಾಚಿಸಲಿ, ಅಕ್ರಮ ಹಣ ಜನರಿಗೆ ವಾಪಸ್ ಮಾಡಲಿ. ಹುಬ್ಬಳ್ಳಿಯಲ್ಲಿ ಎಸ್ಆರ್ ಹಿರೇಮಠ್ ಆಗ್ರಹ. ಬರ ಪರಿಹಾರಕ್ಕಾಗಿ 50 ಲಕ್ಷ ರೂಪಾಯಿ ಸಂಸದರ ನಿಧಿಯಿಂದ ಅನುದಾನ. ರಾಜೀವ್ ಚಂದ್ರಶೇಖರ್ ಘೋಷಣೆ. ಗಿಲಾನಿಗೆ ಬೆನ್ನು ಬಿಡದ ನ್ಯಾಯಾಂಗ ನಿಂದನೆ ಪ್ರಕರಣ. ಸುಪ್ರೀಂ ಕೋರ್ಟ್ನಿಂದ ಪಾಕ್ ಪ್ರಧಾನಿಗೆ ನೋಟಿಸ್. ಇದೇ 26ರಂದು ಹಾಜರಾಗಲು ಸೂಚನೆ. ಇವತ್ತೊಂದು ವಿಶಿಷ್ಟ ವಿಷಯವನ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅತ್ಯುನ್ನತ ಸ್ಥಾನದಲ್ಲಿದ್ದು ಕೂಡ ತಮ್ಮ ಸರಳ ಸ್ವಭಾವಕ್ಕೆ ಈ ಇಬ್ಬರು ಸಾಕಷ್ಟು ಹೆಸರು ಮಾಡಿದ್ರು. ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಾವಿನ್ನೂ ವಿದ್ಯಾರ್ಥಿಗಳೇ ಅಂತ ಲೋಕಕ್ಕೆ ತಿಳಿಸಿದವರು, ಅಲ್ಲದೆ ಅಭಿಮಾನಿಗಳನ್ನ ದೇವರು ಅಂದವರು. ಈ ಇಬ್ಬರು ವಿಶೇಷ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು. ಒಬ್ಬರು ಡಾಕ್ಟರ್ ರಾಜ್ಕುಮಾರ್, ಇನ್ನೊಬ್ಬರು ಸಚಿನ್ ತೆಂಡೂಲ್ಕರ್. ಹಾಗಾದ್ರೆ ಈ ಇಬ್ಬರು ವ್ಯಕ್ತಿಗಳ ಸ್ವಭಾವ ಏನು, ಅವರ ವ್ಯಕ್ತಿತ್ವ ಎಂತಹದ್ದು, ಇದೇ ಈ ಹೊತ್ತಿನ ದುನಿಯಾ ವಿಶೇಷ ಚಿನ್ನ ಬಂಗಾರ. ಈ ಇಬ್ಬರೂ ಕೂಡ ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಗಳನ್ನ ಮಾಡಿರುವಂತಹವರು. ಇನ್ನೊಂದು ವಿಸ್ಮಯ ಏನಂದ್ರೆ ಇವರಿಬ್ಬರು ಹುಟ್ಟಿರುವಂತಹದ್ದು ಏಪ್ರಿಲ್ 24ಕ್ಕೆ. ಇವತ್ತು ಅವರ ಜನ್ಮದಿನ. ಡಾಕ್ಟರ್ ರಾಜ್ ಅವರು 6 ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಅಗಲಿದ್ರು. ಆದರೂ ಕೂಡ ಅವರ ನೆನಪು ಯಾರೂ ಕೂಡ ಮಾಸಲಾಗದಂತಹದ್ದು. ಇವತ್ತಿಗೂ ಕೂಡ ಅಭಿಮಾನಿಗಳು ಅವರ ಸರಳ ಸಜ್ಜನಿಕೆಯ ಸ್ವಭಾವವನ್ನ ನೆನೆದು ಕಣ್ಣೀರಿಡ್ತಾರೆ. ಅವರ ನೆನಪುಗಳು ಯಾವತ್ತಿಗೂ ಮಾಸ್ ಹೋಗಲ್ಲ. ರಾಜಣ್ಣ, ಇವತ್ತಿಗೂ ನಾವು ನಿಮ್ಮನ್ನ ನೆನಪಿಸ್ಕೊಳ್ತಾನೆ ಇದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳು. ಜೊತೆಗೆ ಕ್ರಿಕೆಟ್ ದೇವರು ಸಚಿನ್ ಕೂಡ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸಚಿನ್. 3 ಜನ ವಿಶೇಷ ಅತಿಥಿಗಳು ಈ ಇಬ್ಬರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ರಾಜ್ಕುಮಾರ್ ಅವರನ್ನ ಅತ್ಯಂತ ಹತ್ತಿರದಿಂದ ಅವರ ವೃತ್ತಿ ಜೀವನವನ್ನ, ವೈಯಕ್ತಿಕ ಜೀವನವನ್ನ ಕಂಡಿರುವಂತಹ ಭಗವಾನ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಜೊತೆಗೆ ಖ್ಯಾತ ಜ್ಯೋತಿಷ್ಗಳಾಗಿರುವಂತಹ ಶಂಕರ್ ಜಿ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಹೆಗಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಚಂದ್ರಮೌಳಿ ಕಣ್ವಿ ಅವರು ನಮ್ಮ ಜೊತೆ ಇದ್ದಾರೆ. ಕಣ್ವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. 3 ಜನರಲ್ಲಿ ಯಾರಿಂದ ಶುರು ಮಾಡಬೇಕು ಅಂತ ಹೇಳಕ್ಕಾಗ್ತದೆ, ಯಾಕಂದ್ರೆ ನಿಮ್ಮಿಂದನೇ ಪ್ರಾರಂಭ ಮಾಡೋಣ. 6 ವರ್ಷಗಳಾಗೋಯ್ತು ರಾಜ್ಕುಮಾರ್ ಅವರು ಎಲ್ಲರನ್ನಾಗಲಿ. ಆದ್ರೆ ಇವತ್ತಿಗೂ ಕೂಡ ಯಾರೊಬ್ರು ಕೂಡ ರಾಜ್ಕುಮಾರ್ ಅವ್ರನ್ನ ಮರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಅವರ ಆ ಒಂದು ವ್ಯಕ್ತಿತ್ವವನ್ನ, ಅವರ ಚಿತ್ರಗಳನ್ನ, ಅವರ ನಟನೆಗಳನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಇದ್ರ ಬಗ್ಗೆ? ನೋಡಿಮ್ಮ, ಈ ಜಗತ್ತಿನಲ್ಲಿ ಹುಟ್ಟಿರೋರು ಕೆಲವು ಮಂದಿಗೆ ಆ ದೈವಾಂಶ ಸಂಭೂತರು ಅಂತಾರೆ. ದೇವರ ಯಾವುದೋ ಒಂದು ಕಣ ಆ ಮನುಷ್ಯನಲ್ಲಿ ಸೇರಿಕೊಂಡಿದ್ರೆ ಆತ ದೇವರ ಸ್ಥಾನಕ್ಕೆ ಇರ್ತಾರೆ. ಹಾಗೆ ನಮ್ಮ ರಾಜ್ಕುಮಾರ್ ಅದ್ಭುತ. ಅವರು ಅದನ್ನು ನಾ ಯಾವ ಥರ ಹೇಳಲಿ, ಅವರ ಸ್ವಭಾವಗಳನ್ನು, ಅವರ ಸಜ್ಜನಿಕೆ, ಸದ್ಗುಣ, ಸನ್ನಡತೆ, ಸನ್ನುಡಿ, ಇವುಗಳೆಲ್ಲ ಆದರ್ಶಪ್ರಾಯ. 6 ಕೋಟಿ ಕನ್ನಡಿಗರ ಹೃದಯದಲ್ಲಿ ಇವತ್ತಿಗೂ ಅವರ ಸಾಮ್ರಾಜ್ಯವನ್ನು, ಹೃದಯ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಾರೆ ಅಂದರೆ ಅಂಥ ನಟ ಸಾರ್ವಭೌಮಂದೇ ನಾವೆಲ್ಲ ಏನಮ್ಮ. ಅದು ಚಕ್ರವರ್ತಿನೂ ಬಿರುದು ಕೊಟ್ಟಿದ್ದಾರೆ ಅವರಿಗೆ. ನಿಜವಾಗಲೂ ಇಷ್ಟು 6 ಕೋಟಿ ಕನ್ನಡಿಗರ ಹೃದಯವನ್ನು ಆಳ್ತಾ ಇರ್ತಕ್ಕಂಥ ಚಕ್ರವರ್ತಿ ಅವರೇ. ಅದ್ಭುತ ಸರ್. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಕಣ್ವಿ ಅವರೇ, ಸಚಿನ್ ಅವರ ಸಾಕಷ್ಟು ಆಟಗಳನ್ನ ನೀವು ವಿಶ್ಲೇಷಣೆ ಮಾಡ್ತಾ ಬಂದಿದ್ದೀರಾ. 22 ವರ್ಷ ಇಡೀ ಕ್ರಿಕೆಟ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಕ್ರಿಕೆಟ್ನ ದೇವರು ಅನ್ನೋ ಪಟ್ಟವನ್ನ ಸಚಿನ್ ಪಡ್ಕೊಂಡಿರೋದು ಸಣ್ಣ ಸಾಧನೆ ಅಲ್ಲ, ಅತಿ ದೊಡ್ಡ ಸಾಧನೆ. ಇವತ್ತಿಗೂ ಸಚಿನ್ಗೆ ಸಚಿನೇ ಸರಿಸಾಟಿ. ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಈ ಒಂದು ಸಾಧನೆ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? 22 23 ವರ್ಷಗಳಿಂದ ಅನುಭವಿಸುತ್ತ ದೊರೆ ಥರ ಆಡ್ಕೊಂಡಿದ್ದಾರೆ.
ಇಬ್ಬರಿಗೂ ಮೊಟ್ಟ ಮೊದಲ ಬಾರಿಗೆ ನಟ ಸಾರ್ವಭೌಮರಿಗೂ ಹಾಗೂ ಕ್ರಿಕೆಟ್ ಸಾರ್ವಭೌಮರಿಗೂ ಇಬ್ಬರಿಗೂ ಹಾರ್ದಿಕ ಅಭಿನಂದನೆಗಳು, ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ಬೋತೀನಿ. ಆದರೆ ಇಬ್ಬರದು ಅನೇಕ ಸಾಮ್ಯತೆ ಇದೆ. ನಾವು ಹೇಳ್ತಂಗೆ ಇಬ್ಬರು ನಮ್ಮ ಆರಾಧ್ಯ ದೇವರು ಅಂತ ಹೇಳಬೇಕು. ಯಾಕಂದರೆ ನಟನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಆಟದಲ್ಲಿ ಕ್ರಿಕೆಟ್ ಆಟದಲ್ಲಿ ಸಚಿನ್ ತೆಂಡೂಲ್ಕರ್. ಆಟ ಅಷ್ಟೇ ಅಲ್ಲ, ಕ್ರಿಕೆಟ್ ಆಟದ ಬಗ್ಗೆ ಎಲ್ರಿಗೂ ಗೊತ್ತು. ಆದರೆ ಅವರ ಹಾವಭಾವ, ಅವ್ರ ನಡೆ ನುಡಿ ಅದು ನೋಡಿದರೆ ಇಷ್ಟು ವರ್ಷ 23 ವರ್ಷಗಳ ಕಾಲ ಕಾಲುಗಳು ಧರತಿ ಮೇಲೆ ಅಂದರೆ ನೆಲ ಮೇಲೆ ಇಟ್ಕೊಳ್ಳೋದು ಬಹಳ ಕಷ್ಟ. ಇಷ್ಟೊಂದು ಖ್ಯಾತಿ, ಇಷ್ಟೊಂದು ಹಣ ಏನು ಪಡೆದ್ರು ಕೂಡ ಇಷ್ಟೊಂದು ವಿನಮ್ರತೆಯಿಂದ ಇರುವಂಥವ್ರು ಬಹಳ ವಿರಳ. ಅದಕ್ಕೆ 23 ವರ್ಷ ಬೆಳೆದಿದ್ದಾರೆ. ಅದನ್ನೆಲ್ಲ ಅವರು ಮಿಕ್ಕ ಹುಡುಗರು, ಈಗಿನ IPL ಹುಡುಗರು ನೋಡ್ಬಿಟ್ಟು ಕಲಿಬೇಕಂತ ನನಗನ್ಸುತ್ತೆ. ಅಲ್ಲ, ಅದೇ ಈ ಎರಡೂ ವ್ಯಕ್ತಿತ್ವದಲ್ಲಿ ಎದ್ದು ಕಾಣೋದು ಅಂದ್ರೆ ಅವರ ಸರಳ ಸಜ್ಜನಿಕೆನೇ ಅವ್ರನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದೆ ಅಂತ ಹೇಳಲಾಗುತ್ತೆ. ಶಂಕರ್ ಅವರೇ, ಇಬ್ಬರೂ ಒಂದೇ ತಾರೀಕಿನಂದು ಹುಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಆ ಸಾಮ್ಯತೆ, ಇಬ್ಬರ ಸ್ವಭಾವದಲ್ಲಿ ಆ ಸಾಮ್ಯತೆ ಬರೋದಕ್ಕೆ ಈ ಡೇಟ್ ಆಫ್ ಬರ್ತ್ ಕಾರಣನಾ? ಹೇಗೆ? ಖಂಡಿತ ಅಲ್ಲ. ಮೊದಲನೇದಾಗಿ ಸಚಿನ್ ತೆಂಡೂಲ್ಕರ್ ಅವರು 24ನೇ ತಾರೀಕು ಹುಟ್ಟಿದ್ದು ಅಲ್ಲ, ಅವರು ಹುಟ್ಟಿದ್ದು 21ನೇ ತಾರೀಕಿಗೆ. ಅಲ್ಲಿ ಒಂದು ವಿಚಿತ್ರವಾದ ಕಥೆ ಇದೆ. ಕರೆ ಮಹಾರಾಜ್ ಅಂತ ಪುಣೆ ಮತ್ತು ಬಾಂಬೆನಲ್ಲಿ ಒಬ್ಬರು ಯೋಗಿ ಇರ್ತಾರೆ. ಅವ್ರ ಒಂದು ವಿಶೇಷತೆ ಏನಂತಂದ್ರೆ, ನೀವು ಫೋನ್ನಲ್ಲಿ ನಾನು ಭಾವನ ಇಷ್ಟೇ ಹೇಳಿ, ನೀವು ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ನಿಮ್ಮ ಪ್ಲಾನೆಟರಿ ಪೊಸಿಷನನ್ನು ಅವರೇ ಹೇಳ್ತಾರೆ. ಅವರ ಮಗಳು ಕೂಡ ಪಿಂಕಿ ಖರ್ವೆ ಅಂತ, ಪಿಂಕಿಜಿ ಕೂಡ ಅದೇ ರೀತಿ ಹೇಳ್ತಾರೆ. ನೆಹರು ಅವರು ಕೂಡ ಅವ್ರ ಹತ್ರ ಬರ್ತಾ ಇದ್ರು, ಕರ್ವೆ ಮಹಾರಾಜ್ ಅವ್ರ ಹತ್ರ. ಆಮೇಲೆ ನಮ್ಮ ಗುರುಳಾದಂಥ KN ರಾವ್ ಅವರು ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಅವರ ಜಾತಕದ ಹಿಂದೆ ಬಿದ್ದರು ಅವರ ಭವಿಷ್ಯವನ್ನು ನೋಡಲಿಕ್ಕಾಗಿ. ಒಂದು ದೊಡ್ಡ ಸ್ಪೋರ್ಟ್ ಆ್ಯಂಕರು ಅದನ್ನು ಹೇಗೋ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ಆಗಲಿಲ್ಲ, ಬ್ಲ್ಯಾಕ್ ಮ್ಯಾಜಿಕ್ನ ಹೆದರಿಕೆಯಿಂದಾಗಿ ಅವ್ರು ಕೊಡಲಿಕ್ಕೆ ರೆಡಿ ಇಲ್ಲ ಅಂತ ಪರಿಸ್ಥಿತಿ ಬಂತು. ಆಗ KN ರಾವ್ ಅವರು ಕರ್ವೆ ಮಹಾರಾಜನ್ನು ಕಾಂಟ್ಯಾಕ್ಟ್ ಮಾಡಿದರು, ಅವ್ರು ಕೊಟ್ಟರು. ಯಾಕಂತಂದರೆ ಸಚಿನ್ ತೆಂಡೂಲ್ಕರ್ ಅವರ ತಂದೆಯವರು ಮೊದಲು ಇಚ್ಛೆ ಪಟ್ಟಿದ್ದು ಅವರ ಎಲ್ಡರ್ ಬ್ರದರ್ ಅಜಿತ್ ಅಗರ್ಕರ್ ಅಲ್ವಾ, ಅವರ ಎಲ್ಡರ್ ಬ್ರದರ್ ಸಚಿನ್ ತೆಂಡೂಲ್ಕರ್ ಅಜಿತ್ ಅವರನ್ನು ಕ್ರಿಕೆಟ್ ಪ್ಲೇಯರ್ ಮಾಡಬೇಕು ಅಂತ. ಆ ಜಾತಕದಲ್ಲಿ ಅಷ್ಟು ಪೊಟೆನ್ಷಿಯಲಿಟಿ ಇಲ್ಲ ಅಂತ ತೆಂಡೂಲ್ಕರ್ ಅವರ ಜಾತಕ ನೋಡಿದ ತಕ್ಷಣವೇ ಕರ್ವೆ ಮಹಾರಾಜ್ ಅವರು ಇಲ್ಲ, ಈ ವ್ಯಕ್ತಿ ಜಗತ್ತು ನೆನ್ಪಿಟ್ಕೊಳ್ಳುವಂಥ ಕ್ರಿಕೆಟ್ ಪ್ಲೇಯರ್ ಆಗ್ತಾನೆ ಅಂತ ಹೇಳಿದ್ರು. ಅದೇ ರೀತಿ ಆಗಿದೆ ಕೂಡ ಈಗ. ಹಾಗಾಗಿ ಆ ಒರಿಜಿನಲ್ ಜಾತಕ ಏನಿದೆ ಅದು ಕರ್ವೆ ಮಹಾರಾಜ್ ಅವ್ರ ಹತ್ರ ಅವ್ರು ತೋರಿಸ್ತಾ ಇದ್ದಿದ್ದು, ಅದು KN ರಾವ್ ಅವರಿಗೆ ಪಾಸ್ ಮಾಡಿದ್ರು. ಕರ್ವೆ ಮಹಾರಾಜ್ ಅವರು ಅವರಿಗೆ ತುಂಬ ಆತ್ಮೀಯತೆ ಇದೆ. ಅದನ್ನು ಇಟ್ಕೊಂಡು KN ರಾವ್ ಅವರು ಮೊದಲನೇ ಬಾರಿಗೆ ಒರಿಜಿನಲ್ ಜಾತಕವನ್ನು ಹೆರಿಗಿಟ್ಕೊಂಡು ಪ್ರೆಡಿಕ್ಟ್ ಮಾಡಿದ್ರು. ಒಂದು ಸೀರೀಸ್ನಲ್ಲಿ ತೆಂಡೂಲ್ಕರ್ ಅವರು ಒಂದು ಕೆಲವಾರು ವರ್ಷದ ಹಿಂದೆ ತುಂಬ ಫೇಲ್ ಆಗ್ತಾಯಿದ್ರು ಈ ಜಾತಕ ಮೊದಲು ಹೊರಗಡೆ ಬಂದಾಗ. ಆಮೇಲೆ ಇಲ್ಲ 24ನೇ ತಾರೀಕಿಗೆ ಅವ್ರು ನಿಜ, ನೀವು ಹೇಳ್ತಾ ಇರೋದು ತಪ್ಪು, ಈ ಥರ ಎಲ್ಲ ಅವ್ರಗಳ ಬಗ್ಗೆ ಕಾಮೆಂಟ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು KN ರಾವ್ ಅವರ ಬಗ್ಗೆ. KN ರಾವ್ ಹೇಳಿದೆ ಏನಂತಂದರೆ, ಇಲ್ಲ ನನಗೆ ಅವ್ರ ಯೋಗಿಗಳ ಮೇಲೆ ವಿಶ್ವಾಸ ಇದೆ, ನಾನು ನನ್ನ ಪ್ರೆಡಿಕ್ಷನಿಗೆ ಗಟ್ಟಿಯಾಗಿ ಅಂದ್ಕೊಂಡಿದ್ದೇನೆ, ಕಾದು ನೋಡಿ ಅಂತ. ಅಟ್ ದ ಎಂಡ್ ರಿಸಲ್ಟ್ ಏನು ಬಂತಂದರೆ ಸಚಿನ್ ತೆಂಡೂಲ್ಕರ್ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಹೊರಬಂದರು. ಆಮೇಲೆ ನಾನು ನನ್ನ ಪುಸ್ತಕದಲ್ಲಿ ಅದೇ ಜಾತಕ ಇಟ್ಕೊಂಡು ಇಂಚಾಗಿ ತೆಂಡೂಲ್ಕರ್ ಅವರ ಮದುವೆ, ಮಕ್ಕಳು ಹುಟ್ಟಿದ್ದು, ಅವರು ಫಸ್ಟ್ ಡಿಬೇಟ್ ಮಾಡಿದ್ದು ಯಾವಾಗ, ಅವ್ರು ಫಸ್ಟ್ ಸೆಂಚುರಿ ಹೊಡೆದಿದ್ದು ಯಾವಾಗ, ಎಲ್ಲವನ್ನೂ ಇಟ್ಕೊಂಡು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಹಾಗೆ ನನ್ನ ಮಿತ್ರರಾದಂಥ ಮೊನೋಜ್ ಪಾಠಕ್ ಅಂತ KN ರಾವ್ ಅವರ ರೈಟ್ ಹ್ಯಾಂಡ್, ಅವರು ಕೂಡ ಸುಮಾರು ಒಂದು 8 ವರ್ಷಗಳ ಹಿಂದೆ ಇಲ್ಲಿಯವರೆಗಿನ ತೆಂಡೂಲ್ಕರ್ ಅವರ ಭವಿಷ್ಯವನ್ನು ನೋಡಿದ್ದು ಎಲ್ಲ ನಿಜ ಆಗಿದೆ. ಅವ್ರ ಜಾತಿ ಈಗ ಇಟ್ಕೊಂಡು ನೋಡಿದ್ರು ಕೂಡ ಈಗ ಅವ್ರಿಗೆ ಯಾಕೆ ಕಷ್ಟ ಆಯಿತು 100ನೇ ಶತಕವನ್ನು ಬಾರಿಸಲಿಕ್ಕೆ ಅಂತ ನಮಗೆಲ್ಲ ಗೊತ್ತಿತ್ತು. ಇವನ್ ವರ್ಲ್ಡ್ ಕಪ್ ಫೈನಲ್ ಡೇ ದಿನ ಕೂಡ ಅವ್ರು ಇಷ್ಟು ಅದ್ಭುತವಾಗಿ ಆಡಲ್ಲ ಅಂತ ನಾನು ದಿಲ್ಲಿಯಲ್ಲಿ ಪ್ರೆಡಿಕ್ಟ್ ಮಾಡಿದ್ದೆ. ದಿಲ್ಲಿಲಿದ್ದೆ ಆ ದಿವಸ ನಾನು. ಹಾಗಾಗಿ ಇವರು ಹುಟ್ಟಿದ್ದು 21ನೇ ತಾರೀಕು. ಆಯಿತಾ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬಂದರೆ ಇರ್ಬೋದು, ಇವತ್ತಿನ ತಾರೀಕು ಇರಬಹುದು. ಇಲ್ಲಿ ಕೇವಲ 24ನೇ ತಾರೀಕಿಗೆ ಹುಟ್ಟಿದ್ದಕ್ಕೆ ಯಾಕೆ ಒಂದು ಸಣ್ಣ ಕನ್ಸೆಪ್ಟ್ ಹೇಳ್ತೇನೆ ಜ್ಯೋತಿಷದ, ಬಟ್ ಅದು ತುಂಬ ಜನರಲೈಸ್ಡ್ ರೂಲು. ಅದನ್ನೇ ನೀವು ಇಟ್ಟುಕೊಂಡು ಅದು ಸರ್ವಮಾನ್ಯವಾದಂತಹ ಒಂದು ಕಾಂಬಿನೇಷನ್ ಅಂತ ಹೇಳೋಕ್ಕಾಗಲ್ಲ. 24 ಏಪ್ರಿಲ್ ಇತ್ತೀಚಿನ ಈ 2 ಸೆಂಚುರಿಗಳಲ್ಲಿ ಸೂರ್ಯ ತನ್ನ ಉಚ್ಚ ಕ್ಷೇತ್ರವಾದಂಥ ಮೇಷರಾಶಿಯನ್ನು ಪ್ರವೇಶಿಸ್ತಾನೆ. ಅದರಲ್ಲೂ 10 ಡಿಗ್ರಿ, ಇವತ್ತು 24ನೇ ತಾರೀಕು ಹೊತ್ತಿಗೆ ಇವತ್ತು 10 ಡಿಗ್ರಿ 46 ನಿಮಿಷ ಚಿಲ್ಲರೆ ಇದೆ, ವೇರಿಯೇಬಲ್ ಅದು ಸ್ವಲ್ಪ. ಬಟ್ 10 ಡಿಗ್ರಿ ಏನಿದೆ ಇದು ಸೂರ್ಯನ ಎಕ್ಸಾಲ್ಟೇಷನ್, ಅಂದರೆ ಉಚ್ಚದ ಬಿಂದು, ಡಿಗ್ರಿ ಅಂತ ಕರಿತೀವಲ್ಲ ನಾವು, ಆ ಉಚ್ಚದ ಬಿಂದು. ಹಾಗಾಗಿ ಈ ಸೂರ್ಯಗ್ರಹ ಏನಿದೆ ಗ್ರಹನಾಯಕ ಅಂತ ನಾವು ಜ್ಯೋತಿಷ್ಯದಲ್ಲಿ ಕರೀತೇವೆ. ಎಲ್ಲ ಗ್ರಹಗಳಿಗೂ ಸೂರ್ಯನೇ ಅಧಿನಾಯಕ ಅಂತ ಕರೆಯೋದ್ರಿಂದ ಆ ಗ್ರಹ ಮೂಲ ಜಾತಕದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಉಚ್ಚದ ಡಿಗ್ರಿಯಲ್ಲಿ ಇರುವ ಕಾರಣ ಅವರು ಕೆಲವೊಂದಿಷ್ಟು ಜನ 24ನೇ ತಾರೀಕಿಗೆ ಹುಟ್ಟಿದವರು ಕೆಲವೊಬ್ಬರು ಫೇಮಸ್ ಆಗ್ತಾರೆ ಅಂತ ಒಂದು ಜನರಲ್ ರೂಲನ್ನು ಹೇಳ್ಬೋದೇ. ಬಿಟ್ಟರೆ ಈಗ ನೀವು ಈ ಥರ ನಾವು KC ಜನರಲ್ ಹಾಸ್ಪಿಟ್ಲು ಮತ್ತು ಬೋರಿಂಗ್ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ದೀವಿ,
ನಿನ್ನೆ ರಾತ್ರಿ 12 ಗಂಟೆಗೆ 24 ಏಪ್ರಿಲ್ ಸ್ಟಾರ್ಟ್ ಆಗಿದೆ. ಇಲ್ಲಿಯವರೆಗೆ ಹುಟ್ಟಿದಂಥ ಮಕ್ಕಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಕೇಳಿದ್ರೆ ಅಲ್ಲೂ ಬಂದಿದೆ ರಿಪೋರ್ಟ್, 20 ಜನ ಮೇಲೆ ಸತ್ತಿದ್ದಾರೆ ಅಂತ. ಹುಟ್ಟಿದ ತಕ್ಷಣ ಸತ್ಬಿಟ್ರಲ್ಲ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಭಗವಾನ್ ಸರ್, ನೀವು ರಾಜ್ಕುಮಾರ್ ಅವರನ್ನ ವಿಭಿನ್ನವಾಗಿ ತೋರಿಸಿದ ನಿರ್ದೇಶಕರಲ್ಲಿ ಅಗ್ರಮಾನ್ಯರು. ಹೌದು. ಯಾವಾಗಲೂ ರಾಜ್ಕುಮಾರ್ ಪ್ರಾರಂಭದಲ್ಲಿ ನಾವು ನೋಡೋದಾದ್ರೆ ಭಕ್ತಿ ಪ್ರಧಾನ ಪಾತ್ರಗಳನ್ನು ನೋಡ್ತಾ ಇದ್ರು, ಆದ್ರೆ ಬಾಂಡ್ ಆಗಿ ಅವರನ್ನ ತೋರಿಸಿದಂತಹ ಖ್ಯಾತಿ ನಿಮ್ಮದು. ಅವರ ಅಭಿನಯದ ಕೌಶಲ್ಯತೆ ಬಗ್ಗೆ ಏನ್ ಹೇಳ್ತೀರಾ, ಮತ್ತೆ ಅವರಿಗೆ ಅಭಿನಯದಲ್ಲಿ ಇದ್ದಂತಹ ಪ್ರೀತಿಯ ಬಗ್ಗೆ ಏನ್ ಹೇಳ್ತೀರಾ? ಅಮ್ಮ, ಅವರು ಅಭಿನಯನ ಪ್ರೀತಿಸ್ತಾ ಇರಲಿಲ್ಲ, ಪೂಜಿಸ್ತಾ ಇದ್ದರು, ಅದನ್ನು ತಪಸ್ಸು ತಿಳ್ಕೊಂಡಿದ್ರು. ಅವರ ಮೊದಲನೇ ಚಿತ್ರದಿಂದ ಬೇಡ್ರೆ ಕಣ್ಣಪ್ಪನಿಂದ ಹಿಡಿದು ಕೊನೆಯ ಚಿತ್ರ ಶಬ್ದ ಬೇದಿವರೆಗೆ ಅವರು ಮಾಡ್ತಾ ಇದ್ದಿದ್ದೇ ಆ ತಪಸ್ಸಿನ ಆರಾಧನೆ. ಅದು ಅವರಿಗೆ ಹೇಗೆ ಅಂತಂದರೆ, ಪ್ರತಿಯೊಂದು ಕೊನೆಯ ಚಿತ್ರವೂ ಅವರ ಕೊನೆಯ ಚಿತ್ರ ನನ್ನ ಪ್ರಥಮ ಚಿತ್ರ ಅಂತ ತಿಳ್ಕೊಳ್ತಾ ಇದ್ರು. ಅವರು ಕೊನೆಯವರೆಗೂ ಹೇಳ್ತಾ ಇದ್ದಿದ್ದೇನೆಂದರೆ, ನನಗಿಂತ ಕಿರಿಯರಿಲ್ಲ, ನಾನೇ ಎಲ್ಲರಿಗಿಂತ ಕಿರಿಯ. ಆ್ಯಂಡ್ ಹಿ ವಾಸ್ ಎ ಡೈರೆಕ್ಟರ್ಸ್ ಆ್ಯಕ್ಟರ್. ಹೀ ನೆವರ್ ಇಂಟರ್ಫಿಯರ್ಡ್ ಇನ್ ಡೈರೆಕ್ಷನ್. ಯಾವತ್ತೂ ಡೈರೆಕ್ಟ್ರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಇದು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದವರೇ ಅಲ್ಲ. ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನೇ ಮಾಡ್ತಾಯಿದ್ರು. ಅವರು ಗುರಿ ಚಿತ್ರದಲ್ಲಿ MS ರಾಜಶೇಖರ್ಗೆ ಮೊದಲು MS ರಾಜಶೇಖರ್ ಚಿಕ್ಕ ಹುಡುಗ, ಆ ಹುಡುಗನು ಡೈರೆಕ್ಟರ್ ಅಂದಮೇಲೆ ಅವನು ನನಗೆ ಅಧಿನಾಯಕ, ಆತ ಹೇಳಿದ ಹಾಗೆ ನಾನು ಕೇಳಬೇಕು ಅನ್ನೋ ಅವ್ರು ನಮ್ಮ ಜೊತೆಲೇ ಬೆಳೆದವನು ರಾಜಶೇಖರ್. ಹಾಗೆ ಅವ್ರಿಗೆ ಆ ಡೈರೆಕ್ಟರ್ ಅಂತಂದರೆ ಅವರಿಗೆ ತನ್ನ ಕೆಲಸ ಕಾರ್ಯತತ್ಪರತೆ ಅಂದರೆ ಅವರಿಂದ ಕಲಿಬೇಕು. ಇವಾಗ ತಾನೇ ನೀವು 2 ಕನಸು ಚಿತ್ರದ ತುಣುಕನ್ನು ಹಾಕಿದ್ರಿ. ಆ ತುಣುಕಿನಲ್ಲಿ ಸ್ಕೂಟರ್ ಬಿಟ್ಕೊಂಡು ಬರ್ತಾಯಿದ್ರು. ಆ ಸ್ಕೂಟರ್ ಬಿಡೋಕೆ ಬರ್ತಾ ಇರಲಿಲ್ಲ ಅವರಿಗೆ. ಅದಕ್ಕೆ ಅವ್ರೇನು ಮಾಡಿದ್ರು, ನಮ್ಮ ಮನೇಲಿ ಒಂದು ಸ್ಕೂಟ್ರ್ ಇತ್ತು, ನನ್ನ ಭಾಮೇದ ಓಡಿಸ್ತಾ ಇದ್ದಿದ್ದು ಸ್ಕೂಟ್ರ್. ಅದು ಬೆಳಿಗ್ಗೆ 5:15 ಗಂಟೆಗೆ ಬರೋರು. ಬೆಳಿಗ್ಗೆ 5:15ಗೆ ಬಂದು ಆ ಸ್ಕೂಟ್ರನ್ನ ತಗೊಂಡು ನನ್ನ ಭಾಮೇದನ್ನು ಕರ್ಕೊಂಡು ನನಗಿದನ್ನು ಹೇಳ್ಕೊಡಿ ಅಂತ ಹೇಳಿ ಬೀಚ್ಗೆ ಹೋಗಿ ಕಲಿತಾಯಿದ್ರು 1 ಅವರ್. ಆಮೇಲೆ ಶೂಟಿಂಗ್ ಹೊರಟೋಗೋರು. ಮನೆಗೆ 6:30 ಹೋಗೋರು. 6:30ಇಂದ 7:30ವರೆಗೂ ಅವರ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು 7:15 ಗಂಟೆಗೆ ಸ್ಟುಡಿಯೋಗೆ, 8 ಗಂಟೆಗೆ ಸ್ಟುಡಿಯೋಗೆ ಹೋಗ್ಬಿಟ್ಟು ಮೇಕಪ್ ಮಾಡಿಕೊಂಡು 9 ಗಂಟೆಗೆ ಹಾಜರಾಗ್ಬಿಡೋರು. ಅವ್ರಿಗೆ ಇದೇ ಥರ ಅಲ್ಲ, ಪ್ರತಿಯೊಂದರಲ್ಲೂ ಅಷ್ಟೇ ಕಾರ್ಯತತ್ಪರತೆ. ನಮ್ಮ 2 ಕನಸದು ಒಂದು ತುಣುಕದೇ ಹಾಕಿದ್ರಿ, ಅದರಲ್ಲಿ ಇಂಗ್ಲೀಷ್ ಒಂದು ರೋಮಿಯೋ ಆ್ಯಂಡ್ ಜೂಲಿಯಟ್ ಪ್ಯಾಸೇಜ್ ಇದೆ. ಅದನ್ನು ಕಲಿಯೋದಕ್ಕೆ ಅವ್ರ ಪಟ್ಟೆ ಕಷ್ಟ ಅಷ್ಟಿಸ್ತಲ್ಲ. 1 ತಿಂಗಳ ಕಾಲ ಆ ಪೇಪರ್ನ ಕನ್ನಡದಲ್ಲಿ ಬರ್ಕೊಂಡಿದ್ದೆ ಇಲ್ಲ. ಅದನ್ನ ಇಟ್ಕೊಂಡು ಯಾವಾಗ ಬಿಡುವು ಸಿಗುತ್ತೋ ಅವಾಗ ಓದ್ತಾಯಿದ್ರು. ಓದಿ ಬಾಯಿ ಪಾಠ ಮಾಡಿಕೊಂಡು ನಾನು ಓದಿರೋದು 3ನೇ ಕ್ಲಾಸು, ಭಗವಾನ್ ಇದನ್ನು ನನಗೆ ಕೊಟ್ಟಿದ್ದೀರಲ್ಲ, ಇದು ಇಂಗ್ಲೀಷ್ ಎಲ್ಲಿಂದ ಮಾತಾಡಲಿ ಅಂತ ಅಂದವ್ರಿಗೂ ಕಾನ್ಫಿಡೆನ್ಸ್ ಮಾಡಬೇಕು, ಹಠ ಇಲ್ಲ. ಖಂಡಿತ ಆ ಒಂದು ದೃಶ್ಯವನ್ನ ನೋಡಿದಾಗ ಯಾರಿಗೂ ಕೂಡ ರಾಜ್ಕುಮಾರ್ಗೆ ಅಷ್ಟರ ಮಟ್ಟಿಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ ಯಾರು ಹೇಳೋಕ್ಕಾಗಲ್ಲ. ಇಂಗ್ಲೀಷ್ ಹಾಡಿದ್ರು ಡೈಮಂಡ್ ರಾಕೆಟ್ನಲ್ಲಿ, ಇಂಗ್ಲೀಷಿನ ಪದಗಳನ್ನ ಯೂಸ್ ಮಾಡಿದ್ರು. ಅವ್ರು ಯಾರು ಇಂಗ್ಲೀಷ್ ಅವರು ಓದಿದ 3ನೇ ಕ್ಲಾಸ್ ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸ್ತೀವಿ. ವೀಕ್ಷಕರೇ, ಇಬ್ಬರು ಮಹೋನ್ನತ ವ್ಯಕ್ತಿಗಳ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ದೀವಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಚಿನ್ ತೆಂಡೂಲ್ಕರ್. ಈ ವ್ಯಕ್ತಿಗಳ ಸಜ್ಜನಿಕೆ ಎಷ್ಟರ ಮಟ್ಟಿಗೆ ಇವತ್ತಿನ ಯುವ ಜನತೆಗೆ ಮಾರ್ಗದರ್ಶಕ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.